ನೋಡಿ, ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಯುಗ. ವಾಟ್ಸಪ್ ಇಲ್ಲದೆ ಇರುವಂಥ ಮೊಬೈಲೇ ಇಲ್ಲ. ಸೊ ಹಾಗಾಗಿ ನೀವು ರೆಗ್ಯುಲರ್ ಆಗಿ ವಾಟ್ಸಪ್ ಯೂಸ್ ಮಾಡ್ತಿರಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕೆ ಎಚ್ಚರಿಕೆಯಿಂದಿರಿ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಇನ್ನು ಮುಂದೆ ಆಕ್ಟಿವ್ ಇಲ್ಲದ ಸಿಮ್ನಲ್ಲಿ ವಾಟ್ಸಪ್ಪನ್ನು ಯೂಸ್ ಮಾಡೋದಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮೆಸೇಜಿಂಗ್ ಆ್ಯಪ್ಗಳಿಗೆ ಹೊಸ ರೂಲ್ಸ್ ತಂದಿದ್ದಾರೆ. ಇನ್ನು ಮುಂದೆ ಮೆಸೇಜಿಂಗ್ ಆ್ಯಪ್ ಬಳಕೆಗೆ ಸಕ್ರಿಯ ಸಿಮ್ ಕಡ್ಡಾಯ. ಇತ್ತೀಚೆಗೆ ಸೈಬರ್ ಕ್ರೈಮ್ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಹೊಸ ರೂಲ್ಸ್ ತಂದಿದ್ದಾರೆ. ಅಂದರೆ ಹೆಂಗೆ ಅಂತಂದರೆ, ನಿಮ್ಮ ಮೊಬೈಲ್ನಲ್ಲಿ ಯಾವ ಸಿಮ್ ಹಾಕೊಂಡಿರ್ತೀರಲ್ಲ, ಅದೇ ನಂಬರ್ನ ವಾಟ್ಸಪ್ಪು ನಿಮ್ಮ ಮೊಬೈಲಲ್ಲಿ ಮಾತ್ರ ಯೂಸ್ ಮಾಡೋಕ್ಕಾಗೋದು, ಇನ್ನೊಂದು ಮೊಬೈಲಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಎಕ್ಸ್ಪರ್ಟ್ಸ್ಗಳು. ಕೇಳ್ಕೊಂಡು ಬನ್ನಿ. ಇದು ವಾಟ್ಸ್ಆ್ಯಪಿಗೆ ಮಾತ್ರ ಅಲ್ಲ, ಇದು ಸರ್ಕಾರ ತರ್ತಾ ಇರುವಂತಹ ಒಂದು ನಿಯಮ ಅಂತ ಹೇಳ್ಬೋದು. ಏನು ಅಂತಂದ್ರೆ, ನಿಮ್ಮ ಸಿಮ್ ಅನ್ನ ಡಿಪೆಂಡ್ ಆಗಿರುವಂತಹ ಯಾವುದೇ ಅಪ್ಲಿಕೇಶನ್ ಆಗಿರ್ಬೋದು, ಅದು ಸ್ನಾಪ್ಚಾಟ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ವಾಟ್ಸ್ಆಪ್, ಫೇಸ್ಬುಕ್, ಯಾವುದು ನಿಮ್ಮ ಸಿಮ್ ಅನ್ನ ಡಿಪೆಂಡ್ ಆಗಿದೆಯೋ ಅಂತಹ ಎಲ್ಲಾ ಅಪ್ಲಿಕೇಶನ್ ಗಳಿಗೂ ನಿಮ್ಮ ಡಿವೈಸ್ ಅಲ್ಲಿ ಸಿಮ್ ಇದ್ದರೆ ಮಾತ್ರ ಅದು ವರ್ಕ್ ಆಗೋ ಹಾಗೆ ಮಾಡೋದಕ್ಕೆ ಈಗಾಗ್ಲೇನೆ ಅವರು ಮೆಮೋವನ್ನ ಕಳಿಸಿದ್ದಾರೆ. ಅಂದ್ರೆ ಇನ್ಫಾರ್ಮೇಶನ್ ಅನ್ನ ಕಳಿಸಿ, ಯು ಹ್ಯಾವ್ ಟು ಅಬೈಡ್ ಫಾರ್ ದಿಸ್ ಅಂತ ಎಲ್ಲ ಅಪ್ಲಿಕೇಶನ್ ಕಂಪನಿಗಳಿಗೂ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಇವಾಗ ನಾಳೆ ದಿನ ನಾನು ನನ್ನ ವಾಟ್ಸ್ಆಪ್ ಕನೆಕ್ಷನ್ ಏನಿದೆ ನನ್ನ ಫೋನ್ ಅಲ್ಲಿ ಇದೆ, ಆದ್ರೆ ಸಿಮ್ ಇಲ್ಲ. ಯಾಕೆಂದ್ರೆ OTP ಬಂದ್ರೆ ಫಸ್ಟ್ ಟೈಮ್ ಬರ್ಬೇಕಾಗಿತ್ತು, ಆಮೇಲೆ ನಂಗೆ ಬೇಕಾಗಿರ್ಲಿಲ್ಲ. ನಮ್ಮ ಅಮ್ಮಂದು ಯೂಸ್ ಮಾಡ್ತಾ ಇದೀನಿ, ನನ್ನ ತಮ್ಮಂದು ಯೂಸ್ ಮಾಡ್ತಾ ಇದೀನಿ, ನನ್ನ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಾ ಇರುವಂತ ಸಿಮ್ ಇಂದು ಅದ ನಮ್ಮ ಆಂಟಿದಿತ್ತು. ಇದೆಲ್ಲವನ್ನ ತೆಗೆದು ಹಾಕ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದಾಗ, ಮೊದಲನೇದು, ಈ ರೀತಿ ಅಪ್ಲಿಕೇಶನ್ಗಳು ಒಂದ್ ಕಡೆ ಇದ್ದು ಸಿಮ್ ಅದಕ್ಕೆ ಕನೆಕ್ಟೆಡ್ ಇಲ್ಲದೆ ಇದ್ದಾಗ, ನಾವ್ ಯಾವಾಗ ಟ್ರಾಫಿಕ್ ಮಾನಿಟರಿಂಗ್ ಮಾಡ್ತೀವೋ ಅವಾಗ ನಮಗೆ ಸಿಗೋದು ಎಲ್ಲಿಂದ ಇದು ಒರಿಜಿನೇಟ್ ಆಗ್ತಾ ಇದೆ, ಈ ಸಿಮ್ಮಿನ ಓನರ್ ಯಾರು ಅಂತ. ಆ ಸಿಮ್ಮಿನ ಓನರ್ನ ಹುಡ್ಕೊಂಡು ಹೋದ್ರೆ ಎಷ್ಟೋ ಸತಿ ಸಿಮ್ ಇರೋದೇ ಇಲ್ಲ, ಎಷ್ಟೋ ದಿನ ಆಗೋಗಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ. ಸುಷ್ಮಿತಾ, ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಯುಗ. ಅದನ್ನು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಳ್ಳೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಹೊಸ ಟಫ್ ರೂಲ್ಸ್ ತಂದಿರೋದು ಈ ವಾಟ್ಸಪ್ಪು ಜೊತೆಗೆ ಮೆಸೇಜಿಂಗ್ ಆ್ಯಪ್ಗಳಿಗೆ ಅಂತ. ಏನೇನು ಟಫ್ ರೂಲ್ಸು? ಶರತ್, ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ಗಳು ಹೆಚ್ಚಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರದೋ ಸಿಮ್ ನಂಬರಿಂದ ಇನ್ಯಾರೋ ವಾಟ್ಸಪ್ ಯೂಸ್ ಮಾಡೋದಾಗಿರ್ಬೋದು, ಅಥವಾ ಮೆಸೇಜಿಂಗ್ ಆ್ಯಪ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಅಥವಾ ಒಂದು ಮೊಬೈಲಲ್ಲಿ ಸಿಮ್ಮನ್ನು ಹಾಕಿ ಮತ್ತೊಂದು ಮೊಬೈಲಲ್ಲಿ ವಾಟ್ಸಪ್ ಯೂಸ್ ಮಾಡೋದಾಗಿರ್ಬೋದು. ಈ ರೀತಿಯಲ್ಲಿ ಸಾಕಷ್ಟು ಬೆನಿಫಿಟ್ಸ್ಗಳನ್ನು ಸೈಬರ್ ಕ್ರೈಮ್ಗಳು ಅಪರಾಧಿಗಳು ಪಡ್ಕೊಳ್ತಾ ಇದ್ರು. ಹೀಗಾಗಿ ಈ ಒಂದು ಸೈಬರ್ ಕ್ರೈಮ್ಗಳಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಇವಾಗ ಕೇಂದ್ರ ಇಲಾಖೆ ಮುಂದಾಗಿರುವಂಥದ್ದು. ಕೇಂದ್ರ ಸರ್ಕಾರ ಅಂದರೆ ಇನ್ನು ಮುಂದೆ ಯಾವುದೇ ರೀತಿ ಡಿಆಕ್ಟಿವ್ ಆಗಿರುವಂತಹ ಸಿಮ್ ಕಾರ್ಡನ್ನು ನಾವು ಆಗೋದಿಲ್ಲ. ಆ ಒಂದು ಡಿಆಕ್ಟಿವ್ ಆಗಿರುವಂತಹ ಸಿಮ್ ಕಾರ್ಡಲ್ಲಿ ವಾಟ್ಸಪ್ ಆಗಿರ್ಬೋದು, ಸ್ನ್ಯಾಪ್ಚಾಟ್ ಆಗಿರ್ಬೋದು, ಈ ರೀತಿಯ ಮೆಸೇಜಿಂಗ್ ಆ್ಯಪ್ಗಳನ್ನು ಬಳಸೋದು ಸಂಪೂರ್ಣವಾಗಿ ನಿಷೇಧ ಹೇರಲಾಗಿದೆ. ಜೊತೆಗೆ ನಾವು ಯಾವ ಒಂದು ಮೊಬೈಲಲ್ಲಿ ವಾಟ್ಸಪ್ ಅಥವಾ ಮೆಸೇಜಿಂಗ್ ಆ್ಯಪ್ಗಳನ್ನ ನಾವು ಯೂಸ್ ಮಾಡ್ತೀವೋ ಅದೇ ಮೊಬೈಲಲ್ಲಿ ಸಿಮ್ ಕಾರ್ಡ್ ಕೂಡ ಇರಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಯಾವುದೇ ರೀತಿಯಲ್ಲೂ ಕೂಡ ಆ ಒಂದು ವಾಟ್ಸಪ್ ಆಗಿರ್ಬೋದು ಅಥವಾ ಮೆಸೇಜಿಂಗ್ ಆ್ಯಪ್ಗಳನ್ನ ನಾವು ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟು 90 ದಿನಗಳ ಕಾಲಾವಕಾಶವನ್ನು ಕೊಟ್ಟಿರುವಂಥದ್ದು. ಯಾರೆಲ್ಲ ಒಂದು ಮೊಬೈಲಲ್ಲಿ ಸಿಮ್ಮು ಹಾಗೆ ಮತ್ತೊಂದು ಮೊಬೈಲಲ್ಲಿ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಮೆಸೇಜಿಂಗ್ ಆ್ಯಪ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಅದೆಲ್ಲವನ್ನೂ ಕೂಡ ನಾವು ಬ್ಯಾನ್ ಮಾಡ್ತೀವಿ. ಹೀಗಾಗಿ ಆ್ಯಕ್ಟಿವ್ ಇರುವಂತಹ ಸಿಮ್ ಏನಿದೆ ಆ ಒಂದು ಸಿಮ್ಮನ್ನು ನಿಮ್ಮ ಮೊಬೈಲ್ಗೆ ಹಾಕ್ಕೊಂಡು ಅದೇ ಮೊಬೈಲಲ್ಲಿ ವಾಟ್ಸಪ್ ಅಥವಾ ಮೆಸೇಜಿಂಗ್ ಆ್ಯಪ್ಗಳನ್ನ ಯೂಸ್ ಮಾಡಿ ಅಂತ ಹೇಳಿ ಈಗ ಕೇಂದ್ರ ಸರ್ಕಾರವು ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ಯಾವುದಾದ್ರೂ ನಮ್ಮ ಸಿಸ್ಟಮ್ ಅಂದರೆ ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಇನ್ನಿತರ ಸಿಸ್ಟಮ್ಗಳಲ್ಲಿ ವಾಟ್ಸಪ್ ಲಾಗಿನ್ ಆಗಿ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದರೆ ಅದು ಕೂಡ 6 ಗಂಟೆಗೆ ಒಮ್ಮೆ ಮತ್ತೆ ಅದು ರೀಲಾಗಿನ್ ಮಾಡಬೇಕಾಗತ್ತೆ. ಮತ್ತೊಮ್ಮೆ ನಾವು OTP ಹಾಕಿ ಅದಕ್ಕೆ ರೀಲಾಗಿನ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಆ ಒಂದು ವಾಟ್ಸಪ್ ನಾವೇನು ಯೂಸ್ ಮಾಡ್ತಾ ಇರ್ತೀವಿ ಅದು ಸ್ಟಾಪ್ ಆಗುತ್ತೆ. ಹೀಗಾಗಿ ಈ ರೀತಿಯಲ್ಲಿ ಅಂದರೆ ಈಗ ಆಲ್ರೆಡಿ ಸಾಕಷ್ಟು ಸೈಬರ್ ಕ್ರಿಮಿನಲ್ಸ್ಗಳು 20 ವರ್ಷದ ಹಳೆಯದಾದಂತಹ ಸಿಮ್ ಕಾರ್ಡ್ಗಳನ್ನ ಬಳಸಿ, ಈ ಒಂದು ಅಂದರೆ ಆ್ಯಕ್ಟಿವ್ ಇಲ್ದಲೇ ಇರುವಂತಹ ಸಿಮ್ ಕಾರ್ಡ್ಗಳನ್ನ ಬಳಸಿ ವಾಟ್ಸಪ್ಪನ್ನು ಯೂಸ್ ಮಾಡಿ ಯಾರ್ಯಾರ ಬಳಿಯೂ ಕೂಡ ದುಡ್ಡನ್ನು ಕೇಳುವಂತಹ ಪ್ರಸಂಗಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲಿಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. 90 ದಿನದ ಬಳಿಕ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಡಿಆಕ್ಟಿವ್ ಆಗಿರುವಂತಹ ಸಿಮ್ ಕಾರ್ಡ್ನ ವಾಟ್ಸಪ್ಗಳು ಅಥವಾ ಮೆಸೇಜಿಂಗ್ ಆ್ಯಪ್ಗಳು ವರ್ಕ್ ಆಗೋದಿಲ್ಲ. ಶರತ್, ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.